बेळगावमध्ये सरकारच्या कन्नड सक्तीच्या आदेशाची प्रत फाडल्याच्या घटनेनंतर एमईएस कार्यकर्त्यांविरोधात तीव्र संताप व्यक्त होत आहे. जिल्हाधिकारी कार्यालय परिसरात एमईएस कार्यकर्त्यांनी घोषणाबाजी करत केलेल्या या प्रकाराचा सर्वत्र निषेध केला जातोय. या घटनेचा निषेध करत कर्नाटक रक्षण वेदिकेच्या कार्यकर्त्यांनी मोठे आंदोलन छेडले. कर्वे अध्यक्ष नारायण गौडा यांच्या नेतृत्वाखाली एमईएस कार्यकर्त्यांच्या अटकेची मागणी करत एसपी कार्यालयापासून डीसी कार्यालयापर्यंत मोर्चा काढण्यात आला. एमईएस आणि शिवसेना संघटनांवर बंदी घालण्याची मागणी करत आंदोलनकर्त्यांनी संगोळे रायण्णा चौकात जोरदार घोषणाबाजी केली. यावेळी पोलिसांनी आंदोलनकर्त्यांना अडवले. आंदोलनकर्त्यांचे निवेदन जिल्हा प्रशासनाच्या वतीने एसी यांनी स्वीकारले. डीसी कार्यालय परिसरातच सरकारी आदेशाची प्रत फाडणे हा कन्नड भाषिकांचा अपमान असल्याचा आरोप कर्वेने केलाय. ಏನು ನಾಡದ್ರೋಹಿ ಸಂಘಟನೆ ಎಂಇಎಸ್ ಮತ್ತೆ ತಮ್ಮ ಪುಂಡಾಟಿಕೆಯನ್ನು ಶುರು ಮಾಡಿದೆ. ರಾಜ್ಯ ಸರ್ಕಾರ ಹೊರಡಿಸಿರುವಂಥ ಕನ್ನಡ ಕಡ್ಡಾಯ ಆದೇಶ ಪ್ರತಿಯನ್ನು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಎಲ್ಲ ಪೊಲೀಸ್ ಇಲಾಖೆ ಅಧಿಕಾರಿ ಮುಂಭಾಗದಲ್ಲಿ ಹರಿದು ಹಾಕುವುದ್ರ ಮುಖೇನವಾಗಿ ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪದೇ ಪದೇ ನಾವು ರಾಜ್ಯ ಸರ್ಕಾರ ಮತ್ತು ಇಲ್ಲಿಯ ಜಿಲ್ಲಾಡಳಿತದ ಮೇಲೆ ಒತ್ತಾಯನ ಹಾಕ್ತಾ ಇದ್ದೀವಿ. ಬೆಳಗಾವಿಯ ಕಾನೂನು ಸುವ್ಯವಸ್ಥೆ ಹದಗೆಡಿಸ್ತಾ ಇರುವಂಥ, ಬೆಳಗಾವಿಯ ಭಾಷಾ ಸಾಮರಸ್ಯವನ್ನು ಹದಗೆಡಿಸ್ತಾ ಇರುವಂಥ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಶಿವಸೇನೆಯನ್ನು ನಿಷೇಧ ಮಾಡಿರಿ ಅಂತೇಳಿ. ಆದರೆ ಇಲ್ಲಿಯ ಸರ್ಕಾರಗಳು ಇನ್ನೂ ಕೂಡ ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ. ಇದನ್ನು ಹಿಂಗೆ ಬಿಟ್ಟರು ಅಂದರೆ ಬೆಳಗಾವಿಯ ಮುಂದಿನ ದಿನಮಾನಗಳಲ್ಲಿ ಭಾಳ ದೊಡ್ಡ ಮಟ್ಟದ ಕಾನೂನು ಸುವ್ಯವಸ್ಥೆ ಹದಗೆಡ್ತದೆ. ಅದಕ್ಕೆ ಜಿಲ್ಲಾಡಳಿತ, ರಾಜ್ಯ ಸರ್ಕಾರ ಹೊಣೆ ಆಗ್ತದೆ. ನಾವು ಇಲ್ಲಿಯ ಜನಪ್ರತಿನಿಧಿಗಳಿಗೆ ವಿನಂತಿ ಮಾಡ್ಕೋತಾ ಇದ್ದೀವಿ, ಕೈ ಮುಗಿದ ಕಳಕಳಿಯಿಂದ ಕೇಳ್ಕೊತಾ ಇದ್ದೀವಿ. ಇಲ್ಲಿಯ ಭಾಷಾ ಒಂದು ಓಲೈಕೆಗೋಸ್ಕರ, ವೋಟ್ ಬ್ಯಾಂಕ್ಗೋಸ್ಕರ ಯಾರನ್ನೂ ಓಲೈಸಕ್ಕೆ ಹೋಗಬೇಡ್ರಿ. ತಕ್ಷಣವೇ ಇಂಥವ್ರನ್ನ ನಿರ್ಬಂಧ ಹೇರಿ ಗೂಂಡಾ ಕಾಯ್ದೆ ಅಡಿ ಗಡಿಪಾರವನ್ನು ಮಾಡಬೇಕು. ಮತ್ತು ಏನು ಇವತ್ತು ಕನ್ನಡ ಕಡ್ಡಾಯ ಆದೇಶ ಪ್ರತಿಯನ್ನು ಹರಿದಾಕಿರುವಂತಹ ನಾಡದ್ರೋಹಿಗಳನ್ನು ಏನಾದರೂ ಬಂಧನ ಮಾಡಿದ್ದೇ ಹೋದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಅವ್ರಿಗೆ ತಕ್ಕ ಪಾಠವನ್ನು ಕಲಿಸ್ತೀವಿ. ಇವತ್ತು ನಾವು ಕನ್ನಡಿಗರು ಸ್ವಾಭಿಮಾನಿ ರ್ಯಾಲಿಯನ್ನು ಮಾಡೋದ್ರ ಮುಖೇನವಾಗಿ ಮಾನ್ಯ ಗೃಹ ಸಚಿವರಿಗೆ ಒತ್ತಾಯವನ್ನು ಮಾಡ್ಕೊಂಡಿದ್ದೀವಿ. ನಾವು ಯಾರೂ ಕೂಡ ಇಲ್ಲಿ ಬೆಳಗಾವಿ ಒಳಗಡೆ ಗಲಾಟೆ ಮಾಡಬೇಕಂತಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಯಾವ ಭಾಷಿಕರ ವಿರೋಧಿಗಳು ಅಲ್ಲ. ಇಲ್ಲಿ ಕನ್ನಡಿಗ ಕರ್ನಾಟಕವನ್ನು ಯಾರು ವಿರೋಧಿಸ್ತಾರೋ ಅಂಥವ್ರಿಗೆ ವಿರೋಧಿಗಳು. ಹಾಗಾಗಿ ಇನ್ನು ಮುಂದಾದರೂ ರಾಜ್ಯ ಸರ್ಕಾರ, ಜಿಲ್ಲಾಡಳಿತ ಎಚ್ಚೆತ್ಕೊಂಡು ಇಂಥವ್ರನ್ನ ಗಡಿಪಾರು ಮಾಡುವಂಥ ಕೆಲಸ, ನಿಷೇಧ ಮಾಡುವಂಥ ಕೆಲಸ ಮಾಡಿ ಬೆಳಗಾವಿಯ ಅಭಿವೃದ್ಧಿಗೋಸ್ಕರ ಎಲ್ಲರೂ ಕೈ ಜೋಡಿಸಿ ಕೆಲಸ ಮಾಡಬೇಕು ಅಂತೇಳಿ विनंतीಯನ್ನು ಮಾಡ್ತಾ ಇದ್ದೀವಿ. संबंधितांवर तात्काळ गुन्हा दाखल करून कठोर कारवाई करावी अशी मागणी आंदोलनकर्त्यांनी केली. विनोद कोलकार, KMM मराठी, बेळगाव. 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.